ಕಾಪು ತಾಲೂಕಿನ ಕಡಲ್ಕೊರೆತ ಪೀಡಿತ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಕಡಲ್ಕೊರೆತದಿಂದ ಉಂಟಾಗಿರುವ ಹಾನಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ತಾತ್ಕಾಲಿಕ ಹಾಗೂ ಶಾಶ್ವತ ಪರಿಹಾರ ಕ್ರಮಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸರ್ಕಾರ ಹೇಳಿದ ತಕ್ಷಣ ಎಲ್ಲಿ ಕೂಡ ಕೊಡೋದಿಲ್ಲ. ನಿರ್ದಿಷ್ಟವಾಗಿ ಈ ರೀಚಲ್ಲಿ 100 ಮೀಟರ್ಸ್ ಅಲ್ಲಿ ಮಾಡದಿದ್ದರೆ ಡೇಂಜರ್ ಪೊಸಿಷನ್ ಇದೆ. ನಾಳೆ ಟೂರಿಸಮ್ಗೆ, ಆರ್ಥಿಕ ವ್ಯವಸ್ಥೆಗೆ, ಶಾಪಿಗೆ ಅಥವಾ ಮನೆಗಳಿಗೆ, ಪ್ರಾಣಿಗಳಿಗೆ ಹಾನಿ ಆಗ್ತದೆ ಹೇಳಿ ಡೇಂಜರ್ ಸ್ಪಾಟ್ ಏನಿದೆಯಾ ಅದನ್ನು ನೋಟ್ ಮಾಡಿಕೊಂಡು ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಅದನ್ನು ಪೋರ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟು DC ಕೊಟ್ಟು DC ಅವರು ಅದನ್ನು ಅಲ್ಲಿಗೆ ಕಳಿಸಬೇಕು. ಅದರ ನಂತರ ಈ ಪ್ರೋಸೆಸ್ ಸ್ಟಾರ್ಟ್ ಆಗೋದು. ಮತ್ತು ಪರ್ಮನೆಂಟ್ಗೆ ನಾವು ಏನು ಹೇಳ್ತೀರಿ, ಪರ್ಮನೆಂಟ್ ಕೆಲಸಗಳಿಗೆ ಈಗ ಈ ಪುನಃ 100% ನಾನು ನಿಮ್ಗೆ ಹೇಳ್ತೀನಿ. ಬಳಿಕ ಉಡುಪಿ ಜಿಲ್ಲೆಯ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಕುರಿತು ತಾಲೂಕು ಕಚೇರಿಯ ಕೋರ್ಟ್ ಹಾಲ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯು ನಡೆಯಿತು. ಸಭೆಯಲ್ಲಿ ಮಳೆಗಾಲದಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸಲು ಕೈಗೊಂಡಿರುವ ಸಿದ್ಧತೆಗಳು, ವಿವಿಧ ಇಲಾಖೆಗಳ ಸಮನ್ವಯ, ರಕ್ಷಣಾ ಕಾರ್ಯಾಚರಣೆಗಳು ಹಾಗೂ ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಚಿವರು ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನೆ ನಡೆಸಿದರು. ತುರ್ತು ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕ್ಷಿಪ್ರವಾಗಿ ಸ್ಪಂದಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಸೂಚಿಸಿದರು. ನೋಡಿ, ನಿಮ್ಮ ಸಿಸ್ಟಮ್ ಹೇಗಿರ್ಬೇಕಂತ ಹೇಳಿದ್ರೆ, ಯಾರಾದ್ರೂ ಮನೆ ಡ್ಯಾಮೇಜ್ ಆದಾಗ ವಿಯಲ್ಲಿ ಹೋದಾಗ ತತ್ಕ್ಷಣ ಅವರಿಗೆ 5,000 ರೂಪಾಯಿ ಕೊಡಬೇಕು. ಫಸ್ಟ್ ಇಮಿಡಿಯೇಟ್. ಯಾಕೆ ಇಮಿಡಿಯೇಟ್? ಎಲ್ಲ ಶ್ರೀಮಂತರ ಮನೆಯಲ್ಲಿ ಬೀಳುವುದಿಲ್ಲ, ಜನಸಾಮಾನ್ಯ ಮನೆ ಮಾತ್ರ ಕೆಳಗೆ ಬೀಳುವ. ಕಷ್ಟದಲ್ಲಿದ್ದವರು ಮನೆಗಳಿಗೆ ಬೀಳುವಂಥದ್ದು, ಡ್ಯಾಮೇಜ್ ಆಗುವಂಥದ್ದು. ನೀರು ಹೋದ ಸಂದರ್ಭದಲ್ಲಿ ಅವರ ಬೆಡ್ಶೀಟ್ ಇರಲಿ, ಅವರ ಡ್ರೆಸ್, ಅವರ ಪಾತ್ರ, ಊಟದ ಆಹಾರ ಪದಾರ್ಥ ಎಲ್ಲವೂ ಕೂಡ ಹಾಳಾಗಿರ್ತದೆ. ಏನು ಕೂಡ ಯೂಸ್ ಮಾಡಲಿಕ್ಕೆ ಅವರಿಗೆ ಆಗುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ 2-3 ದಿವಸದೊಳಗೆ ಅವರು ಸ್ವಾಭಿಮಾನದ ಬದುಕಬೇಕು. ಆ ಗಂಜಿ ಊಟಕ್ಕಾಗಿ ನಮ್ಮ ನೆರೆಕರ ಮನೆ ಕೈ ಚಾಚಬಾರ್ದು ಅಂತೇಳಿ 5,000 ರೂಪಾಯಿ ಕೊಟ್ಟದ್ದು. ಯಾಕೆ ಅದು ಕೊಡಲಿಲ್ಲ? ಸಭೆಯಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವ ವಿನಯಕುಮಾರ್ ಸೊರಕೆ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ.